ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತ ಆರೋಪ, ಹಲ್ಲೆ, ಅತ್ಯಾಚಾರ, ಅಸ್ವಾಭಾವಿಕ ಸಾವಿನ ಸಮಗ್ರ ತನಿಖೆ, ಪ್ರಣಬ್ ಮಹಂತಿ ನೇತೃತ್ವದಲ್ಲಿ ಎಸ್ಐಟಿ ರಚನೆ. ಮಹಿಳಾ ಆಯೋಗದ ಪತ್ರದಿಂದ ಎಸ್ಐಟಿ ಅಂದ್ರು ಸಿಎಂ. ಸೌಜನ್ಯ ಕೇಸ್ ಈ ತನಿಖೆಗೆ ಒಳಪಡಲ್ಲ ಅಂತಾರೆ ಪರಮೇಶ್ವರ್. ಧರ್ಮಸ್ಥಳ ತೇಜೋವಧೆ ಬೇಡ ಅಂತಾರೆ ದಿನೇಶ್. ಸಿದ್ದು ಡಿಕೆ ಸಂಬಂಧ ಕೆಡಿಸಲು ಬಿಜೆಪಿಗರ ಯತ್ನಾನ, ಬಿಜೆಪಿಗರಿಗೆ ನನ್ನ ಮೇಲೆ ಪ್ರೀತಿಯಿಂದ ಡಿಸಿಎಂ, ಕಾಂಗ್ರೆಸ್ನಲ್ಲಿ ಡಿಕೆಶಿ ಎರಡನೇ ದರ್ಜೆ ಪ್ರಜೆ, ಬಿಜೆಪಿ ಗೇಲಿ. ಮದುವೆ ಹೆಸರಿನಲ್ಲಿ ಲೈಂಗಿಕ ದೌರ್ಜನ್ಯ ಆರೋಪ, ಮಾಜಿ ಸಚಿವನ ಪುತ್ರನ ಮೇಲೆ ರೇಪ್ ಕೇಸ್, ಷಡ್ಯಂತ್ರಿ ಖೂಬಾನ ಬಿಡೋದಿಲ್ಲ ಅಂತಾರೆ ಪ್ರಭು ಚವ್ಹಾಣ್. ನಾವಿಬ್ರು ಜೀವದ ಗೆಳೆಯರಿಂದ ರೆಡ್ಡಿ, ಕರ್ನಾಟಕ ಒಂದಾಗಿ ಬಿಡುತ್ತಾ, ರಾಮುಲು ಮಾರ್ಮಿಕ ನುಡಿ, ಕಾರ್ಯಕರ್ತರ ಒಗ್ಗೂಡಿಸಲು ವಿಜಯೇಂದ್ರ ಯತ್ನ. ಪಂಚಮಸಾಲಿ ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ, ಕಾಶಪ್ಪನವರ ವಿರುದ್ಧ ಸಿಸಿ ಪಾಟೀಲ್ ಕೆಂಡ, ಪಂಚಮ ಪೀಠಗಳ ಒಗ್ಗಟ್ಟಿಗೆ ವೇದಿಕೆ ಸಿದ್ಧಪಡಿಸಿದ ರಂಭಾಪುರಿ ಶ್ರೀ. ಜಿಎಸ್ಟಿ ಕೋಲಾಹಲ, 23ಕ್ಕೆ ಬೇಕರಿ ಕಾಂಡಿಮೆಂಟ್ಸ್ ಬಂದ್ಗೆ ಕರೆ, ಕೊಪ್ಪಳದಲ್ಲಿ 72 ಕೋಟಿ ಗೋಲ್ಮಾಲ್, ನಾಳೆಯಿಂದ ಸಂಸತ್ ಮುಂಗಾರು ಅಧಿವೇಶನ. ಜಿಸ್ಮಿಸ್ ವರ್ಮಾ ಪದಚ್ಯುತಿಗೆ 100 ಸಂಸದರ ಸಹಿ, ಒಂದೇ ಹುಡುಗಿಯನ್ನ ವರಿಸಿದ ಅಣ್ಣ ತಮ್ಮ, ಗಂಡನನ್ನೇ ನದಿಗೆ ತಳ್ಳಿದ ಪ್ರಕರಣದಲ್ಲಿ ಮತ್ತೊಂದು ಟ್ವಿಸ್ಟ್ ಅಂತೆ.